BJP ಅವ್ರಿಗೆ ಇವತ್ತಿಗಾದರೂ ಅಲ್ಲ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರಲ್ಲ. ಇಲ್ಲ, ಮೇಲೂರು ರವಿ ಅಣ್ಣವರು ದೇವೇಗೌಡರ ಮಾತು ಮೀರಲ್ಲ ಅಂತ ನನ್ನ ಅಭಿಪ್ರಾಯ. ಸುಮ್ಮನೆ ಹಂಗೆ ಸ್ವಲ್ಪ ಅನುದಾನ ಕೊಡಲಿ ಅಂತೇನಾದರೂ ಮೇಲೂರು ರವಿ ಅಣ್ಣವ್ರು ಸ್ವಲ್ಪ ಹಂಗೆ ಹಿಂಗೆ ಈ ಕಡೆ ಬಂದುಬಿಡ್ತೀವಿ ಅಂದರೆ ಏನೋ ಭಾರತ ಅಂದರೆ ಇಲ್ಲಿ ಹಿಂದೂಗಳು, ಮುಸ್ಲಿಮ್ಸು, ಕ್ರಿಶ್ಚಿಯನ್ ಎಲ್ಲರೂ ಸೇರಿದ್ರೆ ಅದು ನಮ್ಮ ದೇಶ ಅಂತ. ಇಷ್ಟು ವರ್ಷ ಆದಮೇಲೆ ಕೇಂದ್ರದ BJPಗೆ ಬುದ್ಧಿ ಬಂದಿದೆ. ಈ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವನಲ್ಲ. ಇದು KPCCಯಲ್ಲಿ ಕಸ ಗುಡಿಸೋ ಅಷ್ಟು ಎಲಿಜಿಬಿಲಿಟಿ. ನನಗುಡಿಯಲ್ಲಿರೋ ದೇವ್ರ ಬಗ್ಗೆ ಮಾತಾಡಿ ಅಂದರೆ ಏನು ಮಾತಾಡೋಕ್ಕಾಗುತ್ತೆ? ಆ ದೇವ್ರ ಬಗ್ಗೆ ಹೈಕಮಾಂಡ್ ಅನ್ನೋ ದೊಡ್ಡ ದೇವರು ಡಿಸೈಡ್ ಮಾಡುತ್ತೆ. ರಂಜಾನ್ ಹಬ್ಬದ ಶುಭಾಶಯಗಳು. ನಾವೆಲ್ಲರೂ ಅಣ್ಣ ತಮ್ಮಂದರು, ನಾವೆಲ್ಲ ಜೊತೆಯಾಗಿ ಹೋಗಬೇಕು ಅನ್ನೋದೇ ರಾಜ್ಯಕ್ಕೆ ನನ್ನ ಸಂದೇಶ. ಇವತ್ತು ರೇಣುಮಾಕ್ಲಲ್ಲಿ ಸರಿಸುಮಾರು 450 ಜನ ಮುಸ್ಲಿಂ ಬಾಂಧವರು ಇದ್ದಾರೆ. 130 ಮನೆ ಇದೆ. ಈದ್ಗಾಗೆ ದಾರಿ ಇರಲಿಲ್ಲ. ನಾನು ಲಾಸ್ಟ್ ಒಂದು ತಿಂಗಳ ಹಿಂದೆ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ಬಂದಿದ್ದೆ. ಆಗ ನಮ್ಮ ಮುಸ್ಲಿಂ ಬಾಂಧವರು, ಮುಖಂಡರು, ನಮ್ಮ ಹಿರಿಯರೆಲ್ಲ ಇದಕ್ಕೆ ದಾರಿ ಬೇಕು ಅಂದರು. 30 ಲಕ್ಷ ಅನುದಾನ ಹಾಕಿ ಇವಾಗ ಗುದ್ಲಿ ಪೂಜೆ ಮಾಡಿದ್ದೀನಿ. ಎರಡೂ ಸಂಪ್ರದಾಯದಲ್ಲಿ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ, ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಮಾಡಿ ದಾರಿಗೆ ಮಾಡಿಕೊಟ್ಟಿದ್ದೀವಿ. ಎಲ್ಲ ಧರ್ಮದವ್ರ ಜೊತೆ ನಿಲ್ಲೋದೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಅಟ್ಲೀಸ್ಟ್ ಅವ್ರಿಗೆ ಒಳ್ಳೆ ಬುದ್ಧಿ ಅಲ್ಲ ಕೊಟ್ಟಿದ್ದಾರಲ್ಲ, BJP ಅವ್ರಿಗೆ ಇವತ್ತಿಗಾದರೂ ಅಲ್ಲ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರಲ್ಲ. ಸೊ ಅನ್ನೋದು ನನಗೆ, ಆ BJP ಅವ್ರಿಗೆ ಇವತ್ತಾದರೂ ಬುದ್ಧಿ ಬಂದಿದೆ. ಭಾರತ ಅಂದರೆ ಇಲ್ಲಿ ಹಿಂದೂಗಳು, ಮುಸ್ಲಿಮ್ಸು, ಕ್ರಿಶ್ಚಿಯನ್ ಎಲ್ಲರೂ ಸೇರಿದ್ರೆ ಅದು ನಮ್ಮ ದೇಶ ಅಂತ. ಇಷ್ಟು ವರ್ಷ ಆದಮೇಲೆ ಕೇಂದ್ರದ BJPಗೆ ಬುದ್ಧಿ ಬಂದಿದೆ. ನಾನು ಅಲ್ಲಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಗೊತ್ತಿಲ್ಲ, ಬಟ್ ಮೇಲೂರು ರವಿ ಅಣ್ಣವರು ಈ ಕಡೆ ಇಲ್ಲ, ಮೇಲೂರು ರವಿ ಅಣ್ಣವರು ದೇವೇಗೌಡರ ಮಾತು ಮೀರಲ್ಲ ಅಂತ ನನ್ನ ಅಭಿಪ್ರಾಯ. ಸುಮ್ಮನೆ ಹಂಗೆ ಸ್ವಲ್ಪ ಅನುದಾನ ಕೊಡಲಿ ಅಂತೇನಾದರೂ ಮೇಲೂರು ರವಿ ಅಣ್ಣವ್ರು ಸ್ವಲ್ಪ ಹಂಗೆ ಹಿಂಗೆ ಈ ಕಡೆ ಬಂದುಬಿಡ್ತೀವಿ ಅಂದರೆ ಏನಾದರೂ ಮೇಲೂರು ರವಿ ಅಣ್ಣವ್ರು ಇಲ್ಲಿ ನಮ್ಮ ಅಡುಗೆ ತುಂಬಿದೆ, ಜಾಗ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲಿ ಪಾಪ ನಮ್ಮ ಇಬ್ಬರು ನಾಯಕರು ಏನು ಕಾಂಗ್ರೆಸ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇದು ನನಗೆ ಅನಿಸಿದ್ದೇನೆಂದರೆ, ಹಿಂಗೆ ಬಂದುಬಿಡ್ತೀವಿ ಅಂದರೆ ಎಲ್ಲಾದರೂ ನಮ್ಮ ಸರ್ಕಾರದವ್ರು ಒಳ್ಳೆ ಅನುದಾನ ಕೊಡ್ತಾರೆ ಅಂತ. ಅದೊಂದು ನೋಡಿ, ಲಾಸ್ಟಲ್ಲಿ ಈಗೋಗಿ ಮತ್ತೆ ನೀವು ಕೇಳಿ JDS ಅವ್ರನ್ನ, ನಾವು ಪಕ್ಷನಿಷ್ಠೆ, ಯಾವುದಕ್ಕೆ ಪಕ್ಷದ್ರೋಹ ಮಾಡಲ್ಲ ಅಂತ ಡೈಲಾಗ್ ಹೇಳ್ತಾರೆ. ಅನುದಾನ ತೊಗೊಳೋಕೆ ಇದೊಂದು ಸ್ಟ್ರಾಟಜಿ ಅಷ್ಟೇ. ಅವರು ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವನಲ್ಲ. ಮತ್ತೆ ನನ್ನ ಅರ್ಹತೆ ಏನಿದ್ರು ಒಂದು KPCCಯಲ್ಲಿ ಕಸ ಗುಡಿಸೋ ಅಷ್ಟು ಎಲಿಜಿಬಿಲಿಟಿ. ನನ್ನ ಪಕ್ಷ ಒಬ್ಬ ಸಾಮಾನ್ಯ ಹುಡುಗನನ್ನು ತಂದು MLA ಮಾಡಿದೆ, ನನಗೆ ಅವಕಾಶ ಕೊಟ್ಟಿದ್ದಾರೆ ಅಷ್ಟೇ. ದೊಡ್ಡವ್ರ ಬಗ್ಗೆ ನೀವು ಗರ್ಭಗುಡಿಯಲ್ಲಿರೋ ದೇವ್ರ ಬಗ್ಗೆ ಮಾತಾಡಿ ಅಂದರೆ ಏನು ಮಾತಾಡೋಕ್ಕಾಗುತ್ತೆ? ಆ ದೇವ್ರ ಬಗ್ಗೆ ಹೈಕಮಾಂಡ್ ಅನ್ನೋ ದೊಡ್ಡ ದೇವರು ಡಿಸೈಡ್ ಮಾಡುತ್ತೆ ಅಂತ. ಥ್ಯಾಂಕ್ ಯು.